ಇನ್ನು ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸರ್ಕಾರಕ್ಕೆ ಖಾತೆ ಹಂಚಿಕೆ ತಲೆನೋವು ಶುರುವಾಗಿದೆ. ಈಗ ಸಚಿವಾಕಾಂಕ್ಷಿಗಳ ಅಸಮಾಧಾನದ ನಡುವೆ ಖಾತೆ ಹಂಚಿಕೆ ಆಗಿರತಕ್ಕಂಥದ್ದು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಈಗ ಸರ್ಕಾರಕ್ಕೆ ಖಾತೆ ಹಂಚಿಕೆ ತಲೆನೋವು ಶುರುವಾಗಿದೆ. ಯಾರ್ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದೇ ಒಂದು ಕುತೂಹಲ. ಪಿಎನ್ಎಸ್ ವಿಸ್ತಾರ ಬಳಿ ಸಂಭಾವ್ಯ ಖಾತೆ ಹಂಚಿಕೆ ಪಟ್ಟಿ ಲಭ್ಯ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಮುಗಿದ್ರೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದಿರತಕ್ಕಂಥ ರಾಜಕೀಯ ಸವಾಲು ಇನ್ನೂ ಕೂಡ ಮುಗ್ದಿಲ್ಲ. ಈಗ ಸಂಪುಟ ರಚನೆಗಿಂತಲೂ ದೊಡ್ಡ ಸವಾಲಾಗಿ ಖಾತೆ ಹಂಚಿಕೆ ಪರಿಣಮಿಸಿದೆ. ಯಾವ ಸಚಿವರಿಗೆ ಯಾವ ಖಾತೆ, ಯಾರಿಗೆ ಪ್ರಭಾವಿ ಇಲಾಖೆ, ಯಾರಿಗೆ ನಿರಾಸೆ ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರ ಜೋರಾಗಿದೆ. 20 ನೂತನ ಸಚಿವರು ಪ್ರಮಾಣ ವಚನ, ಅಂದರೆ 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈಗ ಎಲ್ಲರ ಕಣ್ಣು ಖಾತೆ ಹಂಚಿಕೆಯತ್ತ ನೆಟ್ಟಿದೆ. ಸಚಿವ ಸ್ಥಾನ ಸಿಗದ ಕಾರಣ ಅಸಮಾಧಾನಗೊಂಡಿರತಕ್ಕಂಥ ಶಾಸಕರನ್ನ ಸಮಾಧಾನ ಪಡಿಸ್ತಕ್ಕಂಥ ಸವಾಲಿನ ಜೊತೆಗೆ ಈಗ ಸಚಿವರಾದಂಥವರಿಗೂ ಕೂಡ ಸೂಕ್ತ ಖಾತೆ ನೀಡಬೇಕಾದ ಒಂದು ಅನಿವಾರ್ಯತೆ ಮುಖ್ಯಮಂತ್ರಿ ಎದುರಿಗಿದೆ. ಪ್ರತಿಯೊಬ್ಬ ಸಚಿವರು ಕೂಡ ಹಣಕಾಸು, ಗೃಹ, ಲೋಕೋಪಯೋಗಿ, ಕಂದಾಯ, ಇಂಧನ, ನೀರಾವರಿ, ಶಿಕ್ಷಣ, ಆರೋಗ್ಯ ಹೀಗೆ ಪ್ರಭಾವಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ. ಹೀಗಾಗಿ ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂಥ ಒಂದು ಭಾರೀ ಕುತೂಹಲ ಮೂಡಿಸಿ ಒಂದೊಂದು ಕಡೆ ಈಗಾಗಲೇ ಸಚಿವ ಸ್ಥಾನ ಸಿಗದ ನಾಯಕರ ಒಂದು ಅಸಮಾಧಾನ, ಮತ್ತೊಂದು ಕಡೆ ಸಚಿವರಾದವರಲ್ಲೇ ಪ್ರಮುಖ ಖಾತೆಗಳಿಗಾಗಿ ಲಾಬಿ ನಡೀತಾ ಇದೆ. ಹೀಗಾಗಿ ಖಾತೆ ಹಂಚಿಕೆಯಲ್ಲಿ ಸಣ್ಣ ತಪ್ಪಾದರೂ ಕೂಡ ಹೊಸ ಅಸಮಾಧಾನಕ್ಕೆ ಕಾರಣ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈಗ ಪಿಎನ್ಎಸ್ ವಿಸ್ತಾರ ಬಳಿ ಸಂಭಾವ್ಯ ಖಾತೆ ಹಂಚಿಕೆಯ ಪಟ್ಟಿ ಸಿದ್ಧವಾಗಿದೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಈ ಒಂದು ವಿಚಾರ. ಆದರೆ ಅಂತಿಮ ನಿರ್ಧಾರ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರ ಅಧಿಕೃತ ಆದೇಶದ ಬಳಿಕವೇ ಸ್ಪಷ್ಟ ಆಗುತ್ತೆ. ಆದ್ದರಿಂದ ಸದ್ಯ ಹೊರಬರ್ತಿರತಕ್ಕಂಥ ಪಟ್ಟಿಗಳನ್ನು ಸಂಭಾವ್ಯ ಪಟ್ಟಿಗಳು ಅಂತ ನಾವು ನೋಡಬಹುದು. ಒಂದು ಕಡೆ ಯಾರ್ಯಾರು ಯಾವ್ಯಾವ ಖಾತೆಗೆ ಅರ್ಹರಾಗಿದ್ದಾರೆ, ಯಾವ್ಯಾವ ಖಾತೆ ಯಾರ್ಯಾರಿಗೆ ಸಿಗುತ್ತೆ. ಖಾತೆ ಹಂಚಿಕೆ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಲ್ಲ, ಅದು ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ಅನುಭವ, ಕಾರ್ಯಕ್ಷಮತೆ ಹಾಗೂ ರಾಜಕೀಯ ಪ್ರಭಾವ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಮುಂದಿರತಕ್ಕಂಥ ಹಂತವನ್ನು ಮತ್ತೊಂದು ಅಗ್ನಿ ಪರೀಕ್ಷೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.